ನಮ್ಮ ಲಯನ್ಸ್ ಸಂಸ್ಥೆಯ ಲಯನ್ಸ್ ಇಂಟರ್ನ್ಯಾಷನಲ್ ಸಂಸ್ಥೆಯ ಲಯನ್ಸ್ ಕ್ಲಬ್ ಆಫ್ ಇಳಕಲ್ ನೇದರ 317B ರೀಸನ್ 6 ಝೋನ್ 3 ಇಳಕಲ್ 6ನೇ ಇನ್ಸ್ಟಾಲೇಷನ್ ಕಾರ್ಯಕ್ರಮ ದಿನಾಂಕ 25/6/2024 ಮಂಗಳವಾರ ಸಾಯಂಕಾಲ 6 ಗಂಟೆಗೆ ದಿವ್ಯ ಸಾನ್ನಿಧ್ಯ ಗುರುಮಹಂತ ಶ್ರೀಗಳು ಹಾಗೂ ಈ ಕಾರ್ಯಕ್ರಮಕ್ಕೆ ಉದ್ಘಾಟಕರಾಗಿ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ನಾಯಕರು ಜನಪ್ರಿಯ ಶಾಸಕರಾದ ವಿಜಯಾನಂದ ಕಾಶ್ಯಪ್ನವರವರು ಈ ಸಮಾರಂಭಕ್ಕೆ ಉದ್ಘಾಟಕರಾಗಿ ಆಗಮಿಸಲಿದ್ದಾರೆ. ಹಾಗೂ ಕಾರ್ಯಕ್ರಮಕ್ಕೆ ಇನ್ನೋರ್ವ ಅತಿಥಿಗಳಾದ ಪ್ರಿಯದರ್ಶಿನಿ ಆಮ್ದ್ಯಾಳ್ ಇವರು ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವರು. ಹಾಗೂ ಈ ಕಾರ್ಯಕ್ರಮದ ಇನ್ಸ್ಟಾಲೇಷನ್ ಆಫೀಸರ್ ಆಗಿ ಲಯನ್ ಶ್ರೀ ರಾಜಶೇಖರ್ ಹಿರೇಮಠ ಅವರು ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವರು. ಕಾರಣ ತಾವುಗಳು ಈ ಕಾರ್ಯಕ್ರಮಕ್ಕೆ ಆಗಮಿಸಬೇಕಾಗಿ ನಾ ಕೋರುವೆ. ಮತ್ತು ಈಗ 2024 ಮತ್ತು 25ನೇ ಸಾಲಿನ ನಿಯೋಜಿತ ಅಧ್ಯಕ್ಷರಾದ ಶ್ರೀ ಮಹಾಬಲೇಶ್ ಮಠದವರು ಹಾಗೂ ಕಾರ್ಯದರ್ಶಿಗಳಾದ ಡಾಕ್ಟರ್ ಮಾಂತೇಶ್ ಅಕ್ಕಿ ಅವರು ಹಾಗೂ ಕೋಶಾಧ್ಯಕ್ಷರಾದ ಶ್ರೀ ಮುರುಗೇಶ್ ಪಾಟೀಲ್ ಅವರು ಈ ಸಮಾರಂಭದಲ್ಲಿ ಪದಗ್ರಹಣದ ಕಾರ್ಯಕ್ರಮ ಸಂದರ್ಭದಲ್ಲಿ ಪ್ರಮಾಣ ವಚನವನ್ನು ಸ್ವೀಕರಿಸಲಿದ್ದಾರೆ. ಮುಂದೆ 2024 ಮತ್ತು 25ನೇ ಸಾಲಿನ ಅಧ್ಯಕ್ಷರಾಗಿ ಅವರು ಮುಂದುವರಿಯಲಿದ್ದಾರೆ. ಹೀಗಾಗಿ ಸಾಮಾಜಿಕ ಚಿಂತನೆ, ಸಾಮಾಜಿಕ ಕಾಳಜಿಪೂರ್ವಕವಾಗಿ ನಮ್ಮ ಲಯನ್ಸ್ ಇಂಟರ್ನ್ಯಾಷನಲ್ ಯಾವಾಗಲೂ ಸಮಾಜದ ಚಿಂತನೆಯೊಂದಿಗೆ ಸಾಗುತ್ತಿದೆ. ಹಾಗೂ ಗ್ರಾಮೀಣ ಪ್ರದೇಶದಲ್ಲಿ ಹಲವಾರು ಕಾರ್ಯಕ್ರಮಗಳು ಈ ಬಾರಿಯೂ ಹಮ್ಮಿಕೊಂಡಿದ್ದು, ವೈದ್ಯಕೀಯ ಎಲ್ಲ ಸೌಲಭ್ಯಗಳು ಹಾಗೂ ಅನ್ನದಾಸೋಹ, ದಂತ ಚಿಕಿತ್ಸೆ ಕಾರ್ಯಕ್ರಮ ಹಾಗೂ ಮಧುಮೇಹ ಕಾರ್ಯಕ್ರಮ ಹಾಗೂ ಅನೇಕ ಕ್ಯಾನ್ಸರ್ ಕಾರ್ಯಕ್ರಮ, ಹೀಗೆ ಅನೇಕ ಕಾರ್ಯಕ್ರಮಗಳು ಈ ಮುಂಬರುವ ದಿನಗಳಲ್ಲಿ ಹಮ್ಮಿಕೊಳ್ಳಲಾಗಿದೆ. ಕಾರಣ ತಾವುಗಳು ಇಳಕಲ್ ಜನತೆ ಹಾಗೂ ಸುತ್ತಮುತ್ತಲ ಗ್ರಾಮೀಣ ಜನತೆ ಇದರ ಸದುಪಯೋಗವನ್ನು ಪಡೆದುಕೊಳ್ಳಬೇಕು. ಹಾಗೂ ಈ ದಿನಾಂಕ 25/6/2024 ನಡೆಯುವ ಈ ಪದಗ್ರಹಣದ ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಆಗಮಿಸಬೇಕೆಂದು ತಮ್ಮಲ್ಲಿ ವಿನಂತಿಸಿಕೊಳ್ತೇನೆ. ನಿಯೋಜಿತ ಅಧ್ಯಕ್ಷರಾದ ನಾನು ಮಹಾಬಲೇಶ್ವರ್ ಗುರಣ್ಣ ಮಲ್ಟರ್ ಇಳಕಲ್ ವರ್ತಕರು. ಇಲ್ಲಿನ ಚಿತ್ರಗಿ ಶ್ರೀ ವಿಜಯ ಮಹಾಂತೇಶ ಸಂಸ್ಥಾನ ಮಠದ ಪೂಜ್ಯ ಗುರು ಮಹಾಂತ ಸ್ವಾಮಿಗಳ ಸಾನ್ನಿಧ್ಯ ವಹಿಸಿ ನಾವು ಮಾಡ್ತಕ್ಕಂಥ ಕಾರ್ಯಕ್ರಮದಲ್ಲಿ ಅವತ್ತಿನ ಅಧಿಕಾರ ಸ್ವೀಕಾರ ಕಾರ್ಯಕ್ರಮ ಮಾಡಿ ಮುಂದಿನ ಒಂದು ವರ್ಷದ ಕಾರ್ಯಕ್ರಮವನ್ನು ನಿಮ್ಮೆಲ್ಲ ಸಹಾಯ ಸಹಕಾರದಿಂದ ಹಾಗೂ ಇಳಕಲ್ ನಗರದ ಜನರಿಗಾಗಿ ಮತ್ತು ಮಕ್ಕಳಿಗಾಗಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳುತ್ತೇವೆ. ಮೊದಲನೇದಾಗಿ ವಯೋವೃದ್ಧರಿಗಾಗಿ ನಮ್ಮ ಅಕ್ಕಿ ಮಲ್ಟಿ ಸ್ಪೆಷಲಿಸ್ಟ್ ಆಸ್ಪತ್ರೆ ವತಿಯಿಂದ ಹಾಗೂ ಸಾಕಾ ಮತ್ತು ಶಾವಿ ಆಸ್ಪತ್ರೆ ವತಿಯಿಂದ ಇಳಕಲ್ ನಗರಕ್ಕೆ ನಾವು ಅತ್ಯುತ್ತಮವಾಗಿ ಮಧುಮೇಹ ಚಿಕಿತ್ಸೆ, ಕ್ಯಾನ್ಸರ್ ಚಿಕಿತ್ಸೆ ಇವುಗಳೆಲ್ಲವೂ ಸದುಪಯೋಗಪಡಿಸಿಕೊಳ್ಬೇಕಂತೇಳಿ ನಾನು ಜನರಲ್ಲಿ ವಿನಂತಿ ಮಾಡುತ್ತೇನೆ. ಅದೇ ರೀತಿ ಜನರಿಗೆ ಇಳಕಲ್ನಲ್ಲಿ ಇರ್ತಕ್ಕಂಥ ಜನರಿಗೆ ಏನು ಅವಶ್ಯಕತೆ ಐತೆ ಅದನ್ನೆಲ್ಲ ನೋಡಿಕೊಂಡು ನಮಗೆ ಎಷ್ಟು ಒಳ್ಳೆಯದು ಮಾಡೋದಾಗುತ್ತೆ ಆ ಕಾರ್ಯಕ್ರಮವನ್ನು ನಾವು ಮಾಡಿಕೊಡ್ತೇವೆ. ನಾವು ಪ್ರಾಮಾಣಿಕವಾಗಿ ಈ ಕೆಲಸವನ್ನು ಲಯನ್ಸ್ ಅಧಿಕಾರ ವಹಿಸಿಕೊಂಡು ಮಾಡುತ್ತೇವೆ ಅಂತ ಹೇಳಿ 12 ಮಾತುಗಳನ್ನು ಮುಗಿಸ್ತೇವೆ. 24-25 ಈ ವರ್ಷದ ಲಯನ್ಸ್ ಥೀಮ್ ಏನಂತಂದರೆ ಇಗ್ನೈಟ್ ಹೋಪ್ ಅಂತ, ಅಂದರೆ ಆಶಾಕಿರಣವನ್ನು ಬೆಳೆಸುವುದು ಅಂತ. ಸೊ ಈ ಥೀಮ್ನ ದೃಷ್ಟಿಕೋನ ಇಟ್ಕೊಂಡು ನಾವು ಇದು ಒಂದು ವರ್ಷದಲ್ಲಿ ಯಾರಿಗೇ ಏನೋ ಯಾವ ಮೂಲೆಯಲ್ಲೂ ಯಾವ ಥರದಾದರೂ ಬೇಡಿಕೆಗಳು ಇದ್ದರೆ ನಮ್ಮ ಕ್ಲಬ್ಬಿನ ಸೀಮಿತೆಯಲ್ಲಿ ಇಟ್ಕೊಂಡು ನಾವು ಅದನ್ನು ಕಾರ್ಯವನ್ನು ಮತ್ತು ಆ ಕಾರ್ಯಕ್ರಮವನ್ನು ಪೂರೈಸಬೇಕಂತ ನಮ್ಮ ಮೇನ್ ಒಂದು ದೃಷ್ಟಿಕೋನ. ಮತ್ತು ಇಗ್ನೈಟ್ ಹೋಪ್ ಅಂತಂದರೆ ಅದ್ರ ಬಗ್ಗೆ 2 ಶಬ್ದವನ್ನು ಹೇಳ್ತೀನಿ. ಇಗ್ನೈಟ್ ಅಂತಂದರೆ ಏನೋ ಜಲಿಸುವುದು ಇಗ್ನೈಟ್. ಹೋಪ್ ಅಂತಂದ್ರೇನು ಆಶೆಯನ್ನು ಮುಟ್ಟಿಸೋದು ಮತ್ತು ಅದನ್ನು ಪೂರ್ವಗೊಳಿಸೋದು ನಮ್ಮದು ಒಂದು ಈ ವರ್ಷದ ಏನೋ ಥೀಮ್ ಅಂತ ಹೇಳಿ ನಾನು 2 ಮಾತು ಮುಗಿಸ್ತೇನೆ. ನಮಸ್ಕಾರ.